Welcome back, dear friends. In my last video, we discussed question number 35. Question number 36 is theorems on triangles. So, angle criteria ಮತ್ತೆ SAS criteria na ಕೇಳಿದ್ದಾರೆ. So, we discussed and I have already recorded videos on those two. You can watch those things if you have any doubts in the playlist. So, now I'm going to take question number 37 from the chapter applications of trigonometry. In the given figure, a rope is tightly stretched and tied from the top of the vertical pole on a level ground to a peg on the same level ground. So such that the length of the rope is 20 meter, the angle made by the rope with the ground is 30. A circus artist ಅದನ್ನ claim ಮಾಡ್ತಿದ್ದಾರೆ, reaches the top of the pole. So ಮೇಲತ್ತಿ, then he observes another pole on the same ground to be 60 degree. ಇನ್ನೊಂದು ಇದನ್ನ ನೋಡ್ತಾ ಇದ್ದಾರೆ, ಅದರ angle of elevation top of the pole ಇಂದ 60 degree ಇದೆ. Distance of the foot of the longer pole from the peg is 30 meter, then find the height of the pole ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಫಸ್ಟ್ ಇಲ್ಲಿದ್ದರು, ಇಲ್ಲಿಂದ ಒಂದು ಸಣ್ಣ ಪೋಲ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ ಇದೆ, ರೋಪ್ 20 ಮೀಟರ್ ಕಟ್ಟಿ ಇಲ್ಲಿ ಹತ್ಕೊಂಡು ಬಂದಿದ್ದಾರೆ. ಇಲ್ಲಿಂದ ನಿಂತ್ಕೊಂಡು ಈ ರೋಪ್ ಟಾಪ್ ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಆಗ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಆಗಿದೆ. ಸೊ ಈ ಲಾಂಗ್ ಪೋಲ್ ಇಂದ ಪೆಗ್ ಆ ಪಾಯಿಂಟ್ ಫಸ್ಟ್ ನಿಂತಿದ್ರಲ್ಲ, ಆ ಪಾಯಿಂಟ್ ಗೆ 30 ಡಿಗ್ರಿ ಇದ್ರೆ ದೆನ್ ಫೈಂಡ್ ಹೈಟ್ ಆಫ್ ದಿಸ್ ಪೋಲ್, ಈ ಪೋಲ್ದು ಹೈಟ್ ನ ಅವರು ನನಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ see, to get the height of the longer pole CD, we can't get it directly as there is no right angle triangle with a side CD. ಈ CD ಇರುವಂತ ಒಂದು ದೊಡ್ಡ ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲದೆ ಇರೋದ್ರಿಂದ ಈ CD ನ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು, ಈ ಚಿಕ್ಕ ಸ್ಮಾಲ್ ರೈಟ್ ಆಂಗಲ್ ಟ್ರಯಾಂಗಲ್ AOB ಅಲ್ಲಿ ಫಸ್ಟ್ AB ಕಂಡಿಡ್ಕೊಂಡ್ರೆ, ಸೊ ದಟ್ AB is equal to ED ಆಗುತ್ತೆ. ಸೊ ಆ ED ಜೊತೆ ಈ ಅಬೋ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ CE ಕಂಡಿಡ್ಕೊಂಡು ಅವೆರಡನ್ನ ಆಡ್ ಮಾಡಿದ್ರೆ ದಟ್ ಗಿವ್ಸ್ ದ ಲೆಂತ್ ಆಫ್ CD. ಅಂದ್ರೆ ಈಗ ನಾನು ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲಿ ಕಾಣ್ತಾ ಇದೆ, ಒಂದು ABO ಇನ್ನೊಂದು AEC. ಅವೆರಡು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲೂ ಕೂಡ ಆಪೋಸಿಟ್ ಸೈಡ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಆಪೋಸಿಟ್ ಸೈಡ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಆಸ್ ವಿ ಆಲ್ ನೋ, ಸೊ ಇಲ್ಲಿ ನನಗೆ ಫಸ್ಟ್ ಟ್ರಯಾಂಗಲ್ ಇಲ್ಲಿ ಹೈಪಾಟಿನಸ್ ಕೊಟ್ಟಿದ್ದಾರೆ. ಸೊ ಆಪೋಸಿಟ್ ಹೈಪಾಟಿನಸ್ ರಿಲೇಟ್ ಮಾಡುವಂತ ರೇಷಿಯೋ ಯೂಸ್ ಮಾಡ್ಕೋಬೇಕು, ಆಗ ನನಗೆ ಆಪೋಸಿಟ್ ಸೈಡ್ ಸಿಗುತ್ತೆ. ಸೊ ಆಪೋಸಿಟ್ ಸೈಡ್ ಮತ್ತೆ ಅಡ್ಜಸೆಂಟ್ ಸೈಡ್ ಕೂಡ ನಾನು ಕಂಡುಹಿಡ್ಕೋಬೇಕು ಟು ಗೆಟ್ ದ ಡಿಸ್ಟೆನ್ಸ್ BD. Once if you got the distance BD, I got the AE, adjacent ಸಿಗುತ್ತೆ. Then by using tan, I can use find CE. ಈಗೇನು ಹೇಳಿದೀನಿ ಅರ್ಥ ಆಗಿದೆ ಅನ್ಸುತ್ತೆ. Let us start with the solution. So and also they given use root 3 is equal to 1.73. Whenever we get root 3, we need to substitute the value of root 3 as 1.73. So first I am going to consider in a triangle AOB. ಇಲ್ಲಿ ನಾನು ಹೈಪಾಟಿನಸ್ ಸೈಡ್ ಗೊತ್ತಿರೋದ್ರಿಂದ ಫಸ್ಟ್ ಐ ಆಮ್ ಗೋಯಿಂಗ್ ವಿತ್ sin 30. sin 30 ನ ತಗೊಂಡ್ರೆ ಇದೇನಾಗುತ್ತೆ, ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಸ್ ಅಂತ ನಮ್ಗೆ ಗೊತ್ತಿರೋದ್ರಿಂದ ರೇಷಿಯೋ ಅದು AB ಡಿವೈಡೆಡ್ ಬೈ AO ಆಗುತ್ತೆ. sin 30 is equal to 1/2. AB ಲೆಂತ್ ನನಗೆ ಗೊತ್ತಿಲ್ಲ, AO ಎಷ್ಟಿದೆ 20. 2 1s 2 10s ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಸೊ AB is equal to 10 meter. ಸೊ ಹೈಟ್ ಆಫ್ ದ ಸ್ಮಾಲರ್ ಪೋಲ್ 10 ಮೀಟರ್ ಅಂತ ಗೊತ್ತಾಯ್ತು. ನಾವು ಅದೇ ತರ ಸೇಮ್ ಟ್ರಯಾಂಗಲ್ ಅಲ್ಲಿ ನನಗೆ ಅಡ್ಜಸೆಂಟ್ ಸೈಡ್ ಕೂಡ ಡಿಸ್ಟೆನ್ಸ್ BD ಕಂಡ್ಲಿಕ್ಕೆ ಬೇಕಾಗಿರೋದ್ರಿಂದ ಐ ಆಮ್ ಗೋಯಿಂಗ್ ಟು ಅಪ್ಲೈ cos 30. ಸೊ cos 30 we all know that is adjacent by hypotenuse. Here the adjacent side is OB, hypotenuse side is AO. ಸೊ cos 30 is equal to root 3/2. ಸೊ ಇದೆಷ್ಟಾಗುತ್ತೆ, ದಟ್ ವಿಲ್ ಬಿಕಮ್ OB ನನಗೆ ಗೊತ್ತಿಲ್ಲದೆ ಇರೋದ್ರಿಂದ AO ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 20. ಸೊ 2 1s 2 10s ಮಲ್ಟಿಪ್ಲೈ ಮಾಡಿದ್ರೆ root 3 into 10 is equal to OB. ಸೊ now OB ನ ನಾನು ಏನಂತ ಬರೀಬಹುದು, ದಟ್ ಇಂಪ್ಲೈಸ್ OB ಕ್ಯಾನ್ ಬಿ ರಿಟನ್ ಆಸ್ 10 root 3 meter. ಸೊ ಇದನ್ನ ಹಿಂಗೆ ಇಟ್ಕೊಂಡಿರಿ, ಬಿಕಾಸ್ ಅಗೇನ್ ನನಗೆ ಇಲ್ಲಿ tan 60 root 3 ಬರೋದ್ರಿಂದ ಆಮೇಲೆ ನಾವು root 3 ಗೆ ಫೈನಲ್ ಆನ್ಸರ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೋಂಟ್ ಗೋ ಹಿಯರ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ root 3. Now I am going to find out the length of BD. From figure I can write BD is equal to OD minus OB. So OD 30 meter ಅವರೇ ಕೊಟ್ಟಿದ್ದಾರೆ, ನನಗೆ OB ಎಷ್ಟು ಬಂದಿದೆ 10 root 3 ಬಂದಿದೆ. So I can write 30 as 3 into 10 and this can be written as 10 root 3. ಸೊ ಅಲ್ಲಿಗೆ BD ಲೆಂತ್ ಏನಾಗುತ್ತೆ ಅಂದ್ರೆ 10 root 3 ನ ನಾನು ಕಾಮನ್ ತಗೊಂಡ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ root 3 minus 1. ಲೆಟ್ ಮಿ ಟೇಕ್ ಇಟ್ ಆಸ್ ದ ಲೆಂತ್ ಆಫ್ BD. ಸೊ ಲೆಂತ್ ಆಫ್ BD is same as length of AE.
So AE is also same as BD, that is equal to 10 root 3 into root 3 minus 1 meter. Now in triangle, ಈಗ in triangle AEC ಆ ಎಬೋ ಟ್ರಯಾಂಗಲ್ ತಗೊಂಡು ಅಪ್ಲೈ tan 60 here. So tan 60 ಏನಾಗುತ್ತೆ, ಆಪೋಸಿಟ್ ಸೈಡ್ CE ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ AE. tan 60 is root 3 ನಮಗೆ ಚೆನ್ನಾಗಿ ಗೊತ್ತಿದೆ, ಆ root 3 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ, is equal to CE I don't know, ಇಲ್ಲಿಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 root 3 into root 3 minus 1. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಇಟ್ ಬಿಕಮ್ಸ್ 10 into root 3 into root 3 root 3 whole square into root 3 minus 1. if you want you can substitute here. ಸೊ ಇಲ್ಲಿ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನನಗೇನಾಗುತ್ತೆ, root 3 ಅಂದರೆ 1.73 ಕೊಟ್ಟಿದ್ದಾರೆ minus 1, ಬಿಕಾಸ್ ದಿಸ್ ಇಸ್ ಮೈ ರಿಕ್ವೈರ್ಡ್ ಆನ್ಸರ್. CD ಬೇಕು ಅಂದರೆ CE ಬೇಕು. ಸೊ root 3 whole square ಆಗುತ್ತೆ, 10 into 3 30 into, ಸೊ ಇದೇನಾಗುತ್ತೆ 0.73 is equal to CE. Let me multiply this, 3 3s are 9, 3 7s are 21 followed by the 0. So ಇದೇನಾಗುತ್ತೆ 21.90 is the length of CE. ಈಗ I want to find out CD length. This is what they ask. CD ಅಂದ್ರೆ ಏನು, that is equal to CE plus ED. So this also can be written as CE plus ED value is also same as AB. So CD is equal to 21.90 plus AB. AB ಎಷ್ಟಾಗುತ್ತೆ ನೋಡಿ, AB ಇಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ, 10 ಮೀಟರ್ಸ್ ಬಂದಿದೆ. ಸೊ ಅದಕ್ಕೆ 10 ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ CD is equal to 31.9 meters ಬರುತ್ತೆ. That is what the height of the given pole. 31.9 is the height of the given pole. So this is what the solution for the first question from the chapter applications of trigonometry. In the same video I am going to take the another question also. Let us take the second question. A tower AB and a building DE are standing vertically on a level ground. The angle of elevation of the top of the tower from the point on the same ground and from the top of the building are found to be 30 degree and 60 degree respectively. Figure ಅವರೇ ಕೊಟ್ಟಿದ್ದಾರೆ, ಆಮೇಲೆ ನೋಡೋಣ, ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. Now respectively as shown in the figure. If the distance of the point from the foot of the tower is 30 root 3 meter, you can see here. So distance of the point na kottidare avaru. Let me, yes. So look at this, look at the figure. So ಅವರು ಏನು ಕೊಟ್ಟಿದ್ದಾರೆ, distance from the point B2, distance of the point from the foot of the tower is 30 degree and height of the building is 10 meter. So DE building height 10 ಕೊಟ್ಟಿದ್ದಾರೆ, ಟವರ್ ಕೊಟ್ಟಿದ್ದಾರೆ, ಆ ಫೂಟ್ ಆಫ್ ದ ಟವರ್ ಇಂದ ಪಾಯಿಂಟ್ ಗೆ 30 root 3 ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಐ ಹ್ಯಾವ್ ಟು ಫೈಂಡ್ ಔಟ್ ದ ಡಿಸ್ಟೆನ್ಸ್ BE, ಈ ಶಾರ್ಟ್ ಡಿಸ್ಟೆನ್ಸ್ ಬಿಲ್ಡಿಂಗ್ ಮತ್ತೆ ಟವರ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಅಂಡ್ ಬಿಟ್ವೀನ್ ದ ಫೂಟ್ ಆಫ್ ದ ಟವರ್ ಅಂಡ್ ದ ಬಿಲ್ಡಿಂಗ್ ಅಂಡ್ ಆಲ್ಸೋ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ಸ್ AP ನು ಕೂಡ ನಾನು ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ ಇದಕ್ಕೆ ಲೆಟ್ ಮಿ ಟೇಕ್ ನೋಡಿ. ಸೊ ನನಗೆ ಏನೇನು ಬೇಕಿಲ್ಲಿ, ಟು ಫೈಂಡ್, ಫಸ್ಟ್ ಅದನ್ನ ಬರ್ಕೋಬೇಕು. ಟು ಫೈಂಡ್ ನಾನು ಏನೇನು ಮಾಡಬೇಕಿಲ್ಲಿ, ಐ ವಾಂಟ್ ಟು ಫೈಂಡ್ ಔಟ್ BE and I want to find out AD. So AD ಬೇಕು ಅಂದ್ರೆ that is in triangle APD, ಅಲ್ಲಿ ಯಾವುದಾದ್ರೂ ಒಂದು ಸೈಡ್ ವ್ಯಾಲ್ಯೂ ಸಿಕ್ಬಿಟ್ರೆ ನಾನು ಅದನ್ನ ಮಾಡಬಹುದು. ಸೊ ಇಲ್ಲಿ I don't know AP as well as PD now. ಸೊ ಎರಡು ಗೊತ್ತಿಲ್ಲದೆ ಇರೋದ್ರಿಂದ it is not possible to find out AD directly. ಸೊ ಈಗ ನಾನು ಮಾಡಕ್ ಆಗ್ತಾ ಇಲ್ಲ. ಸೊ I am not going to take the second part. First I am thinking about the first part. ಸೊ ಈಗ ನೋಡಿ, ನನಗೆ ಇಲ್ಲಿ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಈ 60 ಡಿಗ್ರಿನ ಯೂಸ್ ಮಾಡ್ಕೊಂಡು I am going to find out the height of the AB, ಅಂದ್ರೆ ಆ ಟವರ್ ಹೈಟ್ ನ ಫೈಂಡ್ ಔಟ್ ಮಾಡಕ್ ಹೋಗ್ತೀನಿ. ಸೊ ಅವ್ರೇನು ಟವರ್ AB ನ ಕೊಟ್ಟಿದ್ದಾರೆ, ಹೈಟ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ ದ ಸೊಲ್ಯೂಷನ್ ಪಾರ್ಟ್ ಲೆಟ್ ಮಿ ಟೇಕ್ ಔಟ್ ಇನ್ ಟ್ರಯಾಂಗಲ್ ABC tan 60, ಯಾಕಂದ್ರೆ ಅದು ಆಪೋಸಿಟ್ ಸೈಡ್ ಅಲ್ಲಿ ಇರೋದ್ರಿಂದ tan 60 ತಗೋತೀನಿ. ಸೊ ಅದೇನಾಗುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್, ದಟ್ ಈಸ್ AB ಡಿವೈಡೆಡ್ ಬೈ CB ಆಗುತ್ತೆ. tan 60 ಅಂದ್ರೆ root 3 ಆಯಿತು, AB I don't know, so CB is 10 root 3. On cross multiplication I am going to get 10 root 3 into root 3, 10 root 3 into root 3, that is equal to AB. So root 3 into root 3 is 3. So hagadre therefore AB is equal to 30 meter is the height of the tower. So height of the tower 30 ಅಂದ್ರೆ ಅದರಲ್ಲಿ ಇದು as the this is a ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಅಂತ ಹೇಳ್ಬೋದು, ಎರಡು ಪರ್ಪೆಂಡಿಕ್ಯುಲರ್ ಇಂದ. ಇದು ರೆಕ್ಟಾಂಗಲ್ ಆಗೋದ್ರಿಂದ PDEB, ಇದು 10 ಅಂದ್ರೆ ಇದು ಕೂಡ ಏನಾಗುತ್ತೆ 10 ಮೀಟರೇ ಆಗುತ್ತೆ. ಸೊ ಹಂಗಾದ್ರೆ ಏನ್ ಮಾಡ್ಬೋದು, ಕ್ಲಿಯರ್ಲಿ
A, E, oh sorry, so I have to go for the next figure. So P, D and BE. So PD and PD and EB is a rectangle. ಯಾಕಂದ್ರೆ ಎರಡೂ ಕೂಡ ನನಗಲ್ಲಿ ಪರ್ಪೆಂಡಿಕ್ಯುಲರ್ ಇರೋದು ಗೊತ್ತಾಗ್ತಿದೆ. ಆಲ್ ಆರ್ ರೈಟ್ ಆಂಗಲ್. ಸೊ ಐ ಕ್ಯಾನ್ ರೈಟ್ PB is equal to DE is equal to 10 meter. So that implies ಹಾಗಾದ್ರೆ ಏನಾಯ್ತು, AP can be written as AB minus PE. PB right is equal to DE, both are equal to this. So AP can be written as AB minus PB. Sorry, so ಎಷ್ಟಾಗುತ್ತೆ, AB ಅಂದ್ರೆ 30, PB ಅಂದ್ರೆ 10. ಸೊ ಅಲ್ಲಿಗೆ ಎಷ್ಟಾಯ್ತು, ಇದು 20 ಮೀಟರ್ ಆಯ್ತು. ದಟ್ ಮೀನ್ಸ್ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಇದು ಟೋಟಲ್ 30 ಬಂದಿತ್ತು. ಈ ಟೋಟಲ್ 30ಯಲ್ಲಿ ಇದು 10 ಅಂದ್ರೆ ಇನ್ನು ಉಳಿದಿದ್ದು ಎಷ್ಟಾಯ್ತು, AP ಇದು 20 ಆಯ್ತು. ಈಗ ಈ 20ನ ಯೂಸ್ ಮಾಡ್ಕೊಂಡು ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದ ಬೇಸ್. ಬೇಸ್ ಅಂದ್ರೆ PD ಕಂಡುಹಿಡಿಯಕ್ಕೆ ಹೋಗ್ತೀನಿ. ಸೊ ಇದು ಯಾವ ಸೈಡ್ ಅಲ್ಲಿ ಬಂದಿದೆ, ಲುಕ್ ಅಟ್ ದಿಸ್, ಆಂಗಲ್ ಗೆ ಆಪೋಸಿಟ್ ಸೈಡ್, ಕೆಳಗಡೆ ಇರುವಂತದ್ದು ಅಡ್ಜಸೆಂಟ್. ಈಗ ಅಡ್ಜಸೆಂಟ್ ಬೇಕು, ಹಾಗಾದ್ರೆ ಆಪೋಸಿಟ್ ಇದೆ. ಅಗೇನ್ ಐ ಆಮ್ ಗೋಯಿಂಗ್ ಟು ಯೂಸ್ tan 60 ಡಿಗ್ರಿ. ಸೊ tan 60 ಡಿಗ್ರಿ ಇನ್ ವಿಚ್ ಟ್ರಯಾಂಗಲ್, ಇನ್ ಟ್ರಯಾಂಗಲ್ APD. ಟ್ರಯಾಂಗಲ್ APD ಏನಾಗುತ್ತೆ, tan 60 is equal to opposite side is AP, adjacent is PD. tan 60 is equal to √3, AP ಏನಾಯ್ತು 20 ಬಂತು, PD ನ ಹಂಗೆ ಇಟ್ಕೊಳ್ತೀನಿ. ಸೊ ದಿಸ್ ಇಂಪ್ಲೈಸ್ PD is equal to 20 divided by √3. ಯಾವುದೇ ಲೆಂತ್ ಅಲ್ಲಿ ಕೆಳಗಡೆ ಇರ್ರಾಷನಲ್ ಇರಬಾರ್ದು. ಲೆಟ್ ಮೀ irrationalize it. So that becomes 20 √3 divided by 3 meter is the base. ರೈಟ್. ಈಗ ನನಗೆ ಈ ಪ್ರಾಬ್ಲಮ್ ಅಲ್ಲಿ √3 ವ್ಯಾಲ್ಯೂ ಕೊಟ್ಟಿಲ್ಲ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಯೂಸ್ √3 ಅಂತ ಕೊಟ್ಟಿದ್ರು. ಬಟ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ದೇ ಆರ್ ನಾಟ್ ಗಿವನ್ ದಟ್ √3 ವ್ಯಾಲ್ಯೂ. ಸೊ ಅದರಿಂದ ನೋ ನೀಡ್ ಟು ಸಬ್ಸ್ಟಿಟ್ಯೂಟ್ ದ √3. ಯು ಕ್ಯಾನ್ ಕೀಪ್ PD as it is. Right. Therefore ಈಗ from the figure BE ಮತ್ತೆ PD both are same ಇರೋದ್ರಿಂದ, ರೆಕ್ಟಾಂಗಲ್ ಇರೋದ್ರಿಂದ ಅದ್ರ ವ್ಯಾಲ್ಯೂನು ಕೂಡ ಏನಾಗುತ್ತೆ, 20 √3 divided by 3 meter ಬರುತ್ತೆ. This is what my first answer. ಈಗ ಸೆಕೆಂಡ್ ಆನ್ಸರ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ಸ್ ಕಂಡುಹಿಡಲಿಕ್ಕೆ ಸೇಮ್ ಟ್ರಯಾಂಗಲ್ ಇನ್ ಟ್ರಯಾಂಗಲ್ APD ಯಲ್ಲಿ ನಾನು ಏನ್ ಫೈಂಡ್ ಔಟ್ ಮಾಡ್ತೀನಿ ಅಂದ್ರೆ, ಐ ಆಮ್ ಗೋಯಿಂಗ್ ಟು ಅಪ್ಲೈ. ಸೊ ಹೈಪಾಟಿನಸ್ ಬೇಕಾಗಿರೋದ್ರಿಂದ sin 60 ಡಿಗ್ರಿನ ಅಪ್ಲೈ ಮಾಡ್ತೀನಿ. ಆಗ sin 60 ಅಂದ್ರೆ ಏನಾಗುತ್ತೆ, ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಆಪೋಸಿಟ್ ಸೈಡ್ ಇಸ್ AP, ಹೈಪಾಟಿನಸ್ ಸೈಡ್ ಇಸ್ AD. sin 60 ಅಂದ್ರೆ √3/2 ನನಗೆ ಚೆನ್ನಾಗಿ ಗೊತ್ತಿದೆ. AP is 20 divided by AD. ಕ್ರಾಸ್ ಮಲ್ಟಿಪ್ಲೈ ಮಾಡಿ, AD is equal to 20 into 2 divided by √3. Now on simplification it gives 40 by √3. As I told already, I can't keep irrational at the bottom. So AD will become 40 √3 divided by 3 meter. This is what their distance between their tops. As √3 ವ್ಯಾಲ್ಯೂ ಇಲ್ಲಿ ಯೂಸ್ ಮಾಡಕ್ಕೆ ಕೊಟ್ಟಿಲ್ಲದೆ ಇರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ಮಲ್ಟಿಪ್ಲೈ ದ ವ್ಯಾಲ್ಯೂಸ್ ಬೈ √3. ಸೊ ಸರ್ ನಾನು ಮಾಡಿಬಿಟ್ಟಿದ್ದೀನಿ ಸರ್, ಪ್ರೀವಿಯಸ್ ಪ್ರಾಬ್ಲಮ್ ಇತ್ತು 1.73 ಮಲ್ಟಿಪ್ಲೈ ಮಾಡಿದ್ದೀನಿ ಅಂದ್ರೂ ಕೂಡ ನಾಟ್ ಅ ಮೇಜರ್ ಇಶ್ಯೂ. ಸೊ ನಮಗೆ ಇಷ್ಟು ಬರೆದ್ರೆ ಇಟ್ ಈಸ್ ಎನಫ್. ಥ್ಯಾಂಕ್ ಯು.